Hi all, welcome back to my channel. ಮಾಡಲ್ ಕ್ವಶನ್ ಪೇಪರ್ ಸಿಕ್ಕಿದೆ ನನಗೆ, ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮಾಡಲ್ ಕ್ವಶನ್ ಪೇಪರ್ 80 ಮಾರ್ಕ್ಸ್, 2 hours 30 minutes ಇರುತ್ತೆ. 4 alternatives are given for each of the following question. Incomplete statement, only one of them is correct or most appropriate. Choose the alternative and write the complete answer along with its letter of alphabet. Man invented machines. The passive voice form of the given statement is ನೋಡಿ ಅಲ್ಲಿ ಮ್ಯಾನ್ ಇನ್ವೆಂಟೆಡ್ ಮಿಷಿನ್ಸ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ಮಿಷಿನ್ಸ್ ಪ್ಲೂರಲ್ ಆಗಿರೋದ್ರಿಂದ ವರ್ ಇನ್ವೆಂಟೆಡ್ ಬೈ ಮ್ಯಾನ್ ಅಂತ ಆಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿ ಆರ್ ಇಂಡಿಯನ್ಸ್, ದ ಕರೆಕ್ಟ್ ಕ್ವಶನ್ ಟ್ಯಾಗ್ ನೋಡಿ, ಆರ್ ಅಂತ ಹೆಲ್ಪಿಂಗ್ ವರ್ಬ್ ಬಂದಿದೆ, ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ, ಅದಕ್ಕೆ ನಾವು ಆರೆಂಟ್. ವಿ ಇಸ್ ದ ಕರೆಕ್ಟ್ ಆನ್ಸರ್. ಗಿರಿ ವರ್ಕ್ಸ್ ಹಾರ್ಡ್ ಟು ಅಚೀವ್ ಇಸ್ ಗೋಲ್. ದ ಇನ್ಫಿನಿಟಿವ್ ನೋಡಿ, ವರ್ಕ್ ಹಾರ್ಡ್ ಟು ಅಚೀವ್ ಅನ್ನೋದು ಟು ಇನ್ಫಿನಿಟಿವ್, ಟು ನೋಡ್ತಿದ್ದಂಗೆ ನೀವು ಆನ್ಸರ್ ಮಾಡ್ಬೋದು. ಟು ಅಚೀವ್ ಇಸ್ ದ ಕರೆಕ್ಟ್ ಆನ್ಸರ್. ಜೀವ, ಐ ಲಾಸ್ಟ್ ಮೈ ಬುಕ್, ಕ್ಯಾನ್ ಐ ಹ್ಯಾವ್ ಯುವರ್ ಬುಕ್? ಜತಿನ್, ಎಸ್, ಇಟ್ಸ್ ಅ ಪ್ಲೆಷರ್ ಟು ಗಿವ್ ಮೈ ಬುಕ್ ಟು ಯು. ನೋಡಿ, ಇದು ಆಫರಿಂಗ್ ಹೆಲ್ಪ್ ಆಗುತ್ತೆ. ಆಫರಿಂಗ್ ಹೆಲ್ಪ್ ಇಸ್ ದ ಕರೆಕ್ಟ್. ಲ್ಯಾಂಗ್ವೇಜ್ ಫಂಕ್ಷನ್, ಡು ಆಸ್ ಡೈರೆಕ್ಟೆಡ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ of the verbs given in brackets. The dog dash at the burglar last night ಅಂತ ಇದೆ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿ ಬರಬೇಕಿತ್ತು, ಬಾರ್ಗ್ಡ್ ಅಂತ ಬರುತ್ತೆ. fill in the blanks with appropriate preposition. Ramya goes to fill in the blanks with appropriate preposition. Ramya goes to school with her friends every day. with ಬರುತ್ತೆ. give one word answer ಅಂತ ಅಂದರೆ one word substitution form. a person who travels to the work place daily. ಇದು ಯಾವ ಲೆಸನಲ್ಲಿ ಬರುತ್ತೆ? ರೋಮನ್ ಲೆಸನ್, ಗರ್ಲ್ ಬೈ ದಿ ಟ್ರ್ಯಾಕ್ಸಲ್ಲಿ ಬರುತ್ತೆ, ಕಮ್ಯೂಟರ್ಸ್ ಅಲ್ವಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ ಫಾರ್ಮ್. ನೀಲಾ ಹ್ಯಾಸ್ ಗುಡ್ ಕಾನ್ಸಂಟ್ರೇಷನ್ ಆನ್ ಸ್ಟಡೀಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್. ಮೀನಾ ಡಿಡ್ ನಾಟ್ ಅಟೆಂಡ್ ದ ಕಾನ್ಫರೆನ್ಸ್ ಬಿಕಾಸ್ ಶಿ ಮಿಸ್ಡ್ ದ ಫ್ಲೈಟ್. attend the conference because she missed the flight ಆಗುತ್ತೆ. ನೆಕ್ಸ್ಟ್, ರೈಟ್ ದ ಅಪೋಸಿಟ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಐರನ್ ಈಸ್ ಹೆವಿ ಬಟ್ ಫೆದರ್ ಈಸ್ ಲೈಟ್. ಫೆದರ್ ಈಸ್ ಲೈಟ್, ಅದಕ್ಕೆ ಸೂಟೇಬಲ್ ಆಗಿರೋದು ಬರಿಬೇಕು. ಫ್ರೇಮ್ ಕ್ವಶನ್ ಹೆಂಗೆ ಮಾಡ್ತೀರಾ? ಲೀಲಾ ಪರ್ಚೇಸ್ 3 books ಫ್ರಮ್ ದಿ ಶಾಪ್. ಹೌ ಮೆನಿ ಬುಕ್ಸ್ ಡಿಡ್ ಲೀಲಾ ಪರ್ಚೇಸ್ಡ್ ಫ್ರಮ್ ದ ಶಾಪ್ ಅಂತ ಬರಿಬೇಕಾಗತ್ತೆ. ರಿಪೋರ್ಟೆಡ್ ಸ್ಪೀಚ್ ನೋಡಿ, ರಿಪೋರ್ಟರ್, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಅಚೀವ್ಮೆಂಟ್? ಪ್ರಜ್ಞಾನಂದ, ಐ ಲವ್ಡ್ ದ ಗೇಮ್ ಆ್ಯಂಡ್ ಪ್ರಾಕ್ಟೀಸ್ಡ್ ಇಟ್ ರೆಗ್ಯುಲರ್ಲಿ ಅಂತ ಇದೆ. ಪ್ರಜ್ಞಾನಂದ ರಿಪ್ಲೇಡ್ ದಟ್ ಹಿ ಹ್ಯಾಡ್ ಲವ್ಡ್ ದ ಗೇಮ್ ಆ್ಯಂಡ್ ಹ್ಯಾಡ್ ಪ್ರಾಕ್ಟೀಸ್ಡ್ ಇಟ್ ರೆಗ್ಯುಲರ್ಲಿ ಅಂತ ಬರುತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಊಟಿ ಈಸ್ ಎ ಬ್ಯೂಟಿಫುಲ್ ಪ್ಲೇಸನ್ನು ಡಿಸ್ಕ್ರೈಬ್ ಮಾಡ್ತಿದೆ, ಅಡ್ಜೆಕ್ಟಿವ್ ಅಲ್ವಾ. ಐಡೆಂಟಿಫೈ ದ ವರ್ಡ್ ವಿಚ್ ಹ್ಯಾಸ್ 3 syllable ವರ್ಡ್, ದಟ್ ಈಸ್ ಒನ್ಸ್ ಆಗಲ್ಲ, ಎಜುಕೇಟ್ ಆಗುತ್ತೆ. ವಾಟರ್, ಲೈಟ್. ಎಜುಕೇಟ್ ಇಸ್ ದ ಕರೆಕ್ಟ್ ಆನ್ಸರ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ದ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕ್ಲಾಸ್ಮೇಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಂಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಕೇಳಿದ್ದಾರೆ ನೋಡಿ, ಕಂಪ್ಯಾರಿಸನ್ ಮಾಡ್ಕೋಬೇಕು. ಅಮಿತ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ, ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಅಮಿತ್ ಈಸ್ ಮೋಸ್ಟ್ ಇರೋದು, ಅಮಿತ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. Okay, this is the correct form of the comparative degree. Now, editing the paragraph. Don Anselmo was a man of principle. He refused the money polite. Spelling mistake ಅಂತಂದರೆ ಅಲ್ಲಿ ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ರಾಂಗ್ ಆಗಿದೆ. ಅಡ್ವರ್ಬಲ್ ಮಿಸ್ಟೇಕ್ ಅಂತಂದರೆ ಪೊಲೈಟ್ ಅಂತ ಇದೆ, ಪೊಲೈಟ್ಲಿ ಆಗಬೇಕಾಗಿತ್ತು. ಆನ್ಸರ್ ಇನ್ 2-3 sentences ಈಚ್ ನೋಡಿ. ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ? ಹೆಂಗೆ ಹೆಲ್ಪ್ಡ್ ಬೈ ಟೇಕಿಂಗ್ ರೋಮಾ ಇನ್ ಟು ದ ಹಾಸ್ಪಿಟಲ್ ಆ್ಯಂಡ್ ಗಿವಿಂಗ್ ಈಸ್ ಮೊಬೈಲ್. ಇದೆಲ್ಲನೂ ನೀವು ಬರಿಬೋದು. ಆ್ಯಂಡ್ ವೈ ವರ್ ದ ಅಮೇರಿಕನ್ಸ್ ವಿಲ್ಲಿಂಗ್ ಟು pay double the amount to Don Anselmo for his land? Because in survey they discovered extra land. So they wanted to purchase the extra land also. For that sake they are willing to give extra amount. ಇದನ್ನು ಬರಿಬೇಕಾಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಮೇಡ್ ಎ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ವೈ ಅಂತಂದರೆ ಡ್ಯೂ ಟು ಹಿಸ್ ಟ್ಯಾಲೆಂಟ್ ಇನ್ ಸ್ಕಿಲ್ಫುಲ್ ಟ್ಯಾಲೆಂಟ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಅದೆಲ್ಲನೂ ಬರಿಬೇಕಾಗುತ್ತೆ. ಆ್ಯಂಡ್ ವೈ ಆರ್ ದ ಪೀಪಲ್ ಆಫ್ ಮುಂಬೈ ಅಫ್ರೈಡ್ ಟು ಹೆಲ್ಪ್ ರೋಮಾ? ಹೂ ಟುಕ್ ದ ರಿಸ್ಕ್ ಆಫ್ ಹೆಲ್ಪಿಂಗ್ ರೋಮಾ? ಅಫ್ರೈಡ್ ಯಾಕೆ ಅಂತಂದರೆ ಬಿಕಾಸ್ ದೇ ಮೇ ಕ್ಯಾಚ್ ಇನ್ ದ
ಲಾಯರ್, ಕೋರ್ಟ್ ಆ್ಯಂಡ್ ಲಾ ಈ ಥರ ಪೊಲೀಸ್ ಸ್ಟೇಷನ್ಸಿಗೆ ಕಂಪ್ಲೇಂಟಿಗೆ ಸಿಗಾಕೋತಾರೆ ಅಂತ. ಆ್ಯಂಡ್ ರಿಸ್ಕ್ ತೊಗೊಂಡಿದ್ದು ಬಾಲೇಶ್ವರ್ ಅಂತ ಬರಿಬೇಕಾಗತ್ತೆ. ವೈ ಡಿಡ್ ದ ಡಾಕ್ಟರ್ಸ್ ಅಡ್ವೈಸ್ ಸೀಮ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಎಲ್ ಆಫ್ ಫಾರ್ ಗ್ರ್ಯಾಂಡ್ ಮಾ. ಇದು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿಂದ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಮಿಡ್ ಟರ್ಮ್ ಆಗಿರೋದ್ರಿಂದ ವಿ ಕ್ಯಾನ್ಟ್ ಎಕ್ಸ್ಪೆಕ್ಟ್ ವಿಚ್ ಕ್ವಶನ್ ದೇ ಮೇ ಗಿವ್ ಅಲ್ವಾ. ಸೊ ಯಾಕಂತಂದರೆ ಶಿ ವಾಂಟೆಡ್ ಟು ಸ್ಟೇ ಫ್ರೀಲಿ, ಬಟ್ ವೆನ್ ಶಿ ಕನ್ಫೈನ್ಡ್ ಇನ್ ಅ ರೂಮ್ ಶಿ ಫೀಲ್ಸ್ ಲೈಕ್ ಎ ಹೆಲ್ ಅಂತ ಬರಿಬೋದಾಗುತ್ತೆ. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಅಂತಂದರೆ ಟು ಟೇಕ್ ಅವರ್ ದ ಸೈಕ್ಲೋಸ್ಟೈಲಿಂಗ್ ಮಿಷಿನ್, ಇನ್ಫಾರ್ಮೇಷನ್ ರೈಡ್ ಆಗ್ತಿರೋ ಇನ್ಫಾರ್ಮೇಷನ್ ತಿಳಿಸ್ಬಿಟ್ಟು ಆ ಮಿಷಿನ್ನ ತೊಗೊಂಡೋಗ್ಬೇಕು ಅಂತ ಬಂದಿರ್ತಾರೆ. ವೈ ಡಿಡ್ ಮಂಜು ಆ್ಯಂಡ್ ಬಾಬು ಡಿಸಪಾಯಿಂಟೆಡ್ ಅಂತ ಅಂದರೆ ದೇ ಥಿಂಕ್ ದಟ್ ಮಾರ್ಚ್ ಬಿ ಫುಲ್ ಆಫ್ ವೈಲೆನ್ಸ್ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅಲ್ಲೇನೋ ಡಿಫ್ರೆಂಟಾಗಿ ಮಾರ್ಚ್ ಆಗುತ್ತೆ, ಅದಕ್ಕೆ ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ವಾಟ್ ವರ್ ದ ಹಾರ್ಡ್ಶಿಪ್ಸ್ ಅಂತ ಅಂದರೆ ಶಿ ಲಾಸ್ಟ್ ಹರ್ ಬ್ರದರ್, ಶಿ ಲಾಸ್ಟ್ ಹರ್ ಮದರ್, ಈವನ್ ಇನ್ ಕ್ರಿಟಿಕಲ್ ಸಿಚುಯೇಷನ್ ಶಿ ಪ್ರಾಕ್ಟಿಸ್ಡ್ ವೆಲ್, ಇದೆಲ್ಲನೂ ಹಾರ್ಡ್ಶಿಪ್ಸ್ ಬರಿಬೇಕಾಗುತ್ತೆ. ವಾಟ್ ಇನ್ಸ್ಪೈರ್ಡ್ ಡಿಕಿ ಡಾಲ್ಮಾ ಟು ಟೇಕ್ ಅಪ್ ದ ಚಾಲೆಂಜಸ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಅಂತಂದರೆ ಸ್ನೋ ಬಾರ್ನ್ ಪಿಕ್ಸ್. ಡೈಲಿ ಮಾರ್ನಿಂಗ್ ಶಿ ವೇಕಪ್ ಬೈ ಸೀಯಿಂಗ್ ದ ಸ್ನೋ ಬಾರ್ನ್ ಪಿಕ್ಸು, ಮತ್ತು ಅದನ್ನು ಮಾಡಬೇಕು ಅಂತಕ್ಕಂಥ ಡಿಟರ್ಮಿನೇಷನು ಇದೆಲ್ಲನೂ ಅವ್ರಿಗೆ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ. ಹೌ ಡಿಡ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್ ಟರ್ನ್ ಇನ್ ಟು ಬಿ ಎ ಹೀರೋ ಒನ್ ನೈಟ್ ಈ ವಾಸ್ ಲೆಫ್ಟ್ ಇನ್ ಆಫೀಸ್ ರೂಮ್ ಆ್ಯಂಡ್ ಈ ವಾಸ್ at the same time burglar came into that room, so he catched the burglar and he become hero overnight. That incident changed his life ಅಂತಲೇ ಹೇಳ್ಬೋದು. ಕಂಪೇರ್ ದ ಕಾಂಟ್ರಾಸ್ಟ್ ಐಡಿಯಾ ಬರೀಬೇಕು. ಮದರ್ ಇಂಡಿಯಾ ಏನು ಹೇಳ್ತಾರೆ, ಪೊಯೆಟ್ ಹೇಳ್ತಾರೆ ನಾನು ಸ್ಟೀಲ್ ಮಿಲ್ಸ್ ಬಗ್ಗೆ, ಶಿಪ್ ಬಿಲ್ಡಿಂಗ್ ಯಾರ್ಡ್ ಬಗ್ಗೆ, ಅಥವಾ ಡ್ಯಾಮ್ಸ್ ಆ್ಯಂಡ್ ಲೇಕ್ಸ್ ಬಗ್ಗೆ, ಪ್ರೊಫೆಟ್ಸೀಸ್ ಬಗ್ಗೆ, ಅಥವಾ ಸ್ನೋಬಾರ್ನ್ ಪೀಕ್ಸ್ ಬಗ್ಗೆ, ಅಥವಾ 3 ಓಷನ್ಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹಾಡು ಹೇಳ್ಬೇಕಂತ ಕೇಳ್ತಾರೆ. ಬಟ್ ಮದರ್ಗೆ ಅದು ಇಷ್ಟ ಇರಲ್ಲ. ಅವ್ರು ಹೇಳ್ತಾರೆ ಅವರ ಒಂದು ಸ್ಟ್ರೀಟ್ಸಲ್ಲಿ ಡಾರ್ಕ್ ಹೋಮ್ಲೆಸ್ ಪೀಪಲ್ಸ್ ಬಗ್ಗೆ ಹಾಡು ಹೇಳಿ, ಅಥವಾ ಲೆಪರ್ಸ್ ಬಗ್ಗೆ ಹಾಡು ಹೇಳಿ, ಈ ಥರ ಎಲ್ಲನೂ ಇವ್ರ ಮಧ್ಯೆ ಕಾನ್ವರ್ಸೇಷನ್ ನಡೀತೆ, ಅದನ್ನು ನೀವು ಬರಿಬೇಕಾಗತ್ತೆ. ಲೆಟ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಡೋಂಟ್ ಕವರ್ ಯುವರ್ ಫೇಸ್. ಆರ್ ಯು ರಿಯಲಿ ಸ್ಲೀಪಿ? ಹೂ ಸೆಡ್ ದೀಸ್? ಇದು ಹೇಳೋದು ಗ್ರಾನಿ. ಯು ಅಂತಂದರೆ ಸ್ವಾಮಿ ಆಗುತ್ತೆ. ವೈ ವಾಸ್ ದ ಪರ್ಸನ್ ಪ್ರಿಟೆಂಡಿಂಗ್ ಟು ಸ್ಲೀಪ್? ಈ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಈಸ್ ಫಾದರ್ ಅಂತ ಬರಿಬೋದು. ದ ಓಲ್ಡ್ ಮ್ಯಾನ್ ಬೋಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಹೂ ಇಸ್ ದ ಓಲ್ಡ್ ಮ್ಯಾನ್? ಡಾನ್ ಆ್ಯಂಡ್ ಸಲ್ಮೋ. ವೇರ್ ವಾಸ್ ದ ಓಲ್ಡ್ ಮ್ಯಾನ್ ಅಟ್ ದಟ್ ಟೈಮ್? ಇನ್ ದ ಆಫೀಸ್ ಆರ್ ಇನ್ ದ ಲಾಯರ್ ಆಫೀಸ್ ಅಂತಲೇ ಬರಿಬೋದು. ಆರ್ ದ ಪ್ಲೇಸ್ ವೇರ್ ಈ ವಾಂಟೆಡ್ ಟು ಸೈನ್ ಎ ಡೀಲ್ ಅಂತಲೂ ಬರಿಬೋದು, ಡೀಡ್ ಅಂತ ಬರಿಬೋದು. Excuse me. Why had he came there? Because to sign the agreement. He was a symbol of revolt. ಯಾವುದಿದು? ಇದು ನೋಡಿ ಅಂಬೇಡ್ಕರ್ ಲೆಸನಿಂದ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಟ್ರಾಕ್ಟು. ಹೂ ಮೀನ್ಸ್ ಅಂಬೇಡ್ಕರ್. ಹೂ ಇಸ್ ದ ಸ್ಪೀಕರ್ ಇಯರ್? ನೆಹರು ಈಸ್ ದ ಸ್ಪೀಕರ್ ಆ್ಯಂಡ್ ಇಟ್ ವಾಸ್ ಸೆಡ್ ಡ್ಯೂರಿಂಗ್ ಆಫ್ಟರ್ ದಿ ಡೆತ್ ಆಫ್ ಅಂಬೇಡ್ಕರ್ ಇನ್ ದ ಸ್ಪೀಚ್ ಅಂತಲೇ ಹೇಳ್ಬೋದು. ಯು ಕ್ಯಾನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ವಿಚ್ ಪೋಯಮ್? ಐ ಆಮ್ ದಿ ಲ್ಯಾಂಡ್ ಅಲ್ವಾ. ಹೂ ಇಸ್ ದ ಸ್ಪೀಕರ್? ಮದರ್ ಲ್ಯಾಂಡ್ ಈಸ್ ದ ಸ್ಪೀಕರ್. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಸೇ ಅಬೌಟ್ ದ ಸ್ಪೀಕರ್? ಸೆಲ್ಫ್ ಅಸಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರೊಫೈಲ್ ನೋಡಿ, ಪ್ರೊಫೈಲ್ ಈಸಿಯಾಗಿ ಬರಿಬೋದು. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ನೀರಜ್ ಚೋಪ್ರಾ. ಸ್ಟೋರಿ ಕೂಡ ಡೆವಲಪ್ ಮಾಡಿ ಇರ್ತಕ್ಕಂಥ ಕ್ಲೂಸ್ ಯೂಸ್ ಮಾಡಿಕೊಂಡು. ಆ್ಯಂಡ್ ಪಿಕ್ಚರ್ ನೋಡ್ಬೋದು ನೀವು. ದಿಸ್ ಈಸ್ ಅ ಪಿಕ್ಚರ್ ಆಫ್ park. The children are playing. A few children are playing in the slide and few children are playing seesaw. Few children are playing in that swing. It is a very beautiful nature and peaceful ಪ್ಲೇಸ್. ಈ ಥರ ಎಲ್ಲ ನೀವು ಡಿಸ್ಕ್ರೈಬ್ ಮಾಡ್ಬೋದು. ನೆಕ್ಸ್ಟ್ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಖಂಡಿತ ಇರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ರೀಡ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಆ್ಯಂಡ್ ಸಮ್ಮರಿ ಆ್ಯಸ್ ಯೂಶುವಲ್ 4 ಮಾರ್ಕ್ಸಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಇರುತ್ತೆ. ಆ್ಯಂಡ್ ಐ ಆಮ್ ದಿ ಲ್ಯಾಂಡ್ ಕೊಟ್ಟಿದ್ದಾರೆ. ಎಸ್ಸೆ ಇರುತ್ತೆ. ಇಂಪಾರ್ಟೆಂಟ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಯೂಸಸ್ ಆಫ್ ಇಂಟರ್ನೆಟ್, ಚಂದ್ರಯಾನ 3, ಇಂಡಿಯಾಸ್ ಪ್ರೈಡ್ ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆಟರ್ ರೈಟಿಂಗು ಒಂದು ಹೆಡ್ ಮಾಸ್ಟರಿಗೆ ರಿಕ್ವೆಸ್ಟಿಂಗ್ ಸ್ಕಾಲರ್ಶಿಪ್ ಬಗ್ಗೆ ಬರೀಬೇಕು. ಇನ್ನೊಂದು ನಿಮ್ಮ ಫ್ರೆಂಡಿಗೆ ನಿಮ್ಮ ಸ್ಟಡಿ ಪ್ಲ್ಯಾನ್, ಬೋರ್ಡ್ ಎಕ್ಸಾಮಿನೇಷನ್ಗೆ ನಿಮ್ಮ ಸ್ಟಡಿ ಪ್ಲ್ಯಾನ್ ಬಗ್ಗೆ ನೀವು ಬರೀಬೇಕಾಗತ್ತೆ. ಇದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್. ಸೊ ರೆಫರ್ ಟು ದಿಸ್ ಆ್ಯಂಡ್ ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.